ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಸ್ಮಾಲ್ ಚೇಂಜ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಕಂಜಂಕ್ಷನ್ ಬಗ್ಗೆ ಇವತ್ತು ನಾವು ಕ್ಲಾಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಕಂಜಂಕ್ಷನ್ ಬಹಳ ದೊಡ್ಡ ಟಾಪಿಕ್ ಆಗಿರೋದ್ರಿಂದ ಇದ್ರ ಮೇಲೆ ನೀವು ಇದನ್ನು ಪರ್ಫೆಕ್ಟಾಗಿ ತಿಳಿದುಕೊಳ್ಬೇಕಾಗುತ್ತೆ. ಇದನ್ನು ಒಂದೊಂದಾಗಿರ್ತಕ್ಕಂಥ ಪಾರ್ಟ್ಸನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಈ ಕ್ಲಾಸ್ನಲ್ಲಿ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಸಂಯೋಜಕ ಅವ್ಯಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಇದ್ರ ಮೇಲೂ ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಎಲ್ಲ ಕಾಂಪಿಟೇಟಿವ್ ಆಗಿರ್ಬೋದು, ಡಿಗ್ರಿ, ಇವನ್ PUC ಮತ್ತು SSLC ಒಂದು ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಕು. ಆ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಇದ್ರ ಮೇಲೆ ಕ್ವಶನ್ಗಳು ಬಂದೇ ಬರ್ತವೆ. ಇದನ್ನು ಬಹಳ ಕೇರ್ಫುಲ್ ಆಗಿ ಕೊನೆ ತನಕ ನೋಡ್ತಾ ಹೋಗಿ ಅಂತ ಹೇಳ್ತೇನೆ. ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂದರೆ ಸಂಯೋಜಕ ಅವ್ಯಯಗಳು ಅಂತ ಕರಿತೀವಿ. ಇದು ಸಮಾನ ಮಟ್ಟದ ಪದಗಳು ಮತ್ತು ವಾಕ್ಯಾಂಶಗಳು ಅಥವಾ ಎರಡು ಸ್ವತಂತ್ರ ವಾಕ್ಯಗಳನ್ನು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು, ಸ್ವತಂತ್ರ ವಾಕ್ಯಗಳನ್ನು ಜೋಡಿಸಲು ಬಳಸುವಂಥ ಪದಕ್ಕೆ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅನ್ನು ಬಳಸ್ತೀವಿ ಅಂತ ಹೇಳಬಹುದು. ಓಕೆ, ಇಂಗ್ಲೀಷ್ನಲ್ಲಿ ನೋಡ್ರಿ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮುಖ್ಯವಾಗಿ 7 ಬರ್ತಾವ. 7 ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ತಿಳ್ಕೊಂಡ್ಬಿಡೋಣ. ಮತ್ತೆ ಯಾವತ್ತೂ ಡೌಟ್ ಬರೋದೇ ಇಲ್ಲ ನಿಮಗೆ. ಈ ಫ್ಯಾನ್ ಬಾಯ್ಸ್ ಅಂತಕ್ಕಂತಹ ಒಂದು ಶಾರ್ಟ್ಕಟ್ ಇಂದ ಇವುಗಳನ್ನು ಹೇಳಲಾಗುತ್ತೆ. ಶಾರ್ಟ್ ಟ್ರಿಕ್ ಇದನ್ನು ನೆನ್ಪಿಡ್ಲಿಕ್ಕೆ ಫ್ಯಾನ್ ಬಾಯ್ಸ್ ಅನ್ನುವಂಥದ್ದು. ಈ ರೀತಿಯಾಗಿ ನೆನ್ಪಿಟ್ಕೋಬಹುದು. 7 ಕೂಡ ಇವತ್ತು ನಾವು ಕಲ್ತು ಬಿಟ್ರೆ ಮತ್ತೆ ಯಾವತ್ತೂ ಕೂಡ ನಿಮ್ಗೆ ಇವ್ರ ಮೇಲೆ ಏನಾಗಂಗಿಲ್ಲ. ಈ ಒಂದು ಕ್ಲಾಸ್ ನೋಡಿರ್ಬೇಕಾದ್ರೆ ಕೊನೆ ತನಕ ನೋಡಿ, ಇದ್ರ ಮೇಲೆ ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಡೌಟ್ ಕ್ಲಿಯರ್ ಆಗುತ್ತೆ. F ಅಂದರೆ ಫಾರ್ ಆಗ್ತದೆ, A ಅಂದರೆ ಆ್ಯಂಡ್, N ಅಂದರೆ ನಾರು, B ಅಂದರೆ ಬಟ್ಟು, O ಅಂದರೆ ಆರು, Y ಅಂದರೆ ಎಟ್ಟು ಅನ್ನುವಂಥದ್ದು. ನೆಕ್ಸ್ಟು S ಅಂದರೆ ಸೋ ಅನ್ನುವಂಥದ್ದು. ಇವುಗಳ ಒಂದು ಇದು ಈ 7 ರೀತಿಯ ಒಂದು ಫ್ಯಾನ್ ಬಾಯ್ಸ್ ಇವು ಬರ್ತಾವಂತ ಹೇಳ್ಬೋದು. ಇವುಗಳನ್ನು ಎಕ್ಸ್ಪ್ಲನೇಷನ್ ಮಾಡೋಣ. ಕಂಜಂಕ್ಷನ್ಗಳನ್ನು 7 ಕಂಜಂಕ್ಷನ್ಗಳನ್ನು ಇವತ್ತು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ. ಪ್ರತಿ ಒಂದರ ಮೇಲೆ ಇರ್ತಕ್ಕಂಥ ಡೌಟನ್ನು ನಾವು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ತೇನೆ. ಇದನ್ನು ಕೊನೆಯ ತನಕ ನೋಡಿ, ಪ್ರತಿಯೊಂದು ಡೀಟೇಲ್ ಆಗಿ ಕ್ಲಾಸ್ ನೋಡಿದ ಮೇಲೆ ಅದ್ರ ಬಗ್ಗೆ ಡೌಟ್ ನಿಮಗೆ ಸಂಪೂರ್ಣವಾಗಿ ಹೋಗುತ್ತೆ ಅನ್ನುವಂಥದ್ದು ಹೇಳ್ತೇನೆ. ಆ್ಯಂಡ್ ಅಂತಕ್ಕಂಥದ್ದು ಮೊದಲಿಗೆ. ಆ್ಯಂಡ್ ಅಂದರೆ ಮತ್ತು ಅಂತ ಕರಿತೀವಿ ಕನ್ನಡದಲ್ಲಿ. ಇದನ್ನು ನಾವು ಆ್ಯಂಡನ್ನು ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಎಂಥ ಸಂದರ್ಭ ಇದ್ದಾಗ ಗೊತ್ತಿರಲ್ಲ, ಕೆಲವೊಂದು ಕಡೆ ಬ್ಲ್ಯಾಂಕ್ ಇರುತ್ತೆ, ಆವಾಗ ಹೆಂಗೆ ಬಳಸಬೇಕು ಅನ್ನೋದು ನಿಮಗೆ ಇದನ್ನು ನೋಡಿದರೆ ಐಡಿಯಾ ಬರುತ್ತೆ. ಆ್ಯಂಡನ್ನು 2 ವಿಷಯಗಳನ್ನು, 2 ವಿಷಯ ಇರ್ತಾವಲ್ಲ ಅವುಗಳನ್ನು ಜಾಯಿನ್ ಮಾಡಲು ನಾವು ಬಳಸ್ತೀವಿ. ಓಕೆ, ಒಂದು. ನೆಕ್ಸ್ಟ್ 2 ವಿಷಯಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇರ್ತವೆ. ಒಂದೇ ದಿಕ್ಕಿನಲ್ಲಿ 2 ವಿಷಯಗಳು ಏನು ಮಾಡ್ತಿರ್ತಾವ, ಹೋಗ್ತಿರ್ತಾವ. ಇಂಥ ಸಂದರ್ಭದಲ್ಲಿ ನಾವು ಆ್ಯಂಡನ್ನು ಬಳಸ್ತೀವಿ. ಇದನ್ನು ಹೆಂಗಿರ್ತದ ಅಂತಂದ್ರೆ ನಾಮಪದ ಇರ್ತದ. 2 ನಾಮಪದ ಇರ್ತವೆ. ಅವಾಗ ನಾವು ಆ್ಯಂಡನ್ನು ಬಳಸಿ ಏನು ಮಾಡ್ತೀವಪ್ಪ ಅಂತಂದರೆ ಆ ವಾಕ್ಯವನ್ನು ಜಾಯಿನ್ ಮಾಡ್ತೀವಿ ಅಂತ ಹೇಳ್ಬೋದು. ಅವು 2 ನಾಮಪದಗಳನ್ನು ಆ್ಯಂಡನ್ನು ಬಳಸಿ ಜಾಯಿಂಟ್ ಮಾಡ್ತೀವಿ. ಇಲ್ಲ ಒಂದು ಸೆಂಟೆನ್ಸ್ ಇರ್ತದ, ಇನ್ನೊಂದು ಸೆಂಟೆನ್ಸ್ ಇರ್ತದ. ಈ 2 ಸೆಂಟೆನ್ಸ್ಗಳನ್ನು ಆ್ಯಂಡನ್ನು ಬಳಸಿ ನಾವೇನು ಮಾಡ್ತೀವಿ, ಜಾಯಿಂಟ್ ಮಾಡ್ತೀವಿ. ಬಟ್ 2 ವಿಷಯಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾವ ಅಂತ ಹೇಳ್ಬೋದು. ಇದು ಕೂಡ 2 ಕೂಡ ಏನು ಮಾಡ್ತಿರ್ತಾವ, ಒಂದೇ ದಿಕ್ಕಿನಲ್ಲಿ ಹೋಗ್ತಿರ್ತಾವ, ಸಮಾನ ಒಂದು ಕಾಂಟ್ರಾಸ್ಟನ್ನು ಹೊಂದಿರ್ತಾವ ಅನ್ನುವಂಥದ್ದು, ಸಿಮಿಲರ್ ಮೀನಿಂಗನ್ನು ಹೊಂದಿರ್ತಾವ. ಹೀಗಾಗಿ ಇವುಗಳನ್ನು ನಾವು ಬಳಸ್ತೀವಿ. ಆ್ಯಂಡನ್ನು ನಾವು ಬಳಸ್ತೀವಿ. ನೋಡ್ತಾ ಹೋಗೋಣ, ಉದಾಹರಣೆಗಳನ್ನು ಗೊತ್ತಾಗುತ್ತೆ ನಿಮ್ಗೆ. ನೋಡ್ರಿ, ಇಲ್ಲಿ ಐ ಲೈಕ್ ಟೀ ಆ್ಯಂಡ್ ಕಾಫಿ ಅಂತ ಇದೆ. ಐ ಲೈಕ್ ಟೀ ಆ್ಯಂಡ್ ಕಾಫಿ. ಓಕೆ, ನನಗೆ ಟೀ ಮತ್ತು ಕಾಫಿ ಇಷ್ಟ. ನೋಡಿ, ನನಗೆ ಟೀನೂ ಇಷ್ಟ ಮತ್ತು ಕಾಫಿನೂ ಇಷ್ಟ. ಹೌದಾ? ಇವೆರಡುಗಳನ್ನು ಒಂದು ನೌನ್ ಮತ್ತೊಂದು ನೌನನ್ನು ಜೋಡಿಸ್ತಾ ಇದೆ. ನೌನ್ ಟೀ ಅಂತಕ್ಕಂಥದ್ದು ಫಸ್ಟ್ ನೌನು ಟೀ, ಆ್ಯಂಡನ್ನು ಬಳಸಿದ್ವಿ. ನೆಕ್ಸ್ಟ್ ಸೆಕೆಂಡ್ ನೌನ್ ಬಂದು ಕಾಫಿ. ಅಂದರೆ 2 ಒಂದೇ ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದು. ನನಗೆ ಐ ಲೈಕ್ ಟೀ ಆ್ಯಂಡ್ ಕಾಫಿ, ನನಗೆ 2 ಇಷ್ಟ ಅಂತ ಹೇಳ್ತೀವಲ್ಲ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಆ್ಯಂಡನ್ನು ಬಳಸ್ತೀವಿ. ನೆನಪಿಟ್ಕೊಂಡ್ಬಿಡ್ರಿ ಇದನ್ನು ಯಾವಾಗೆಲ್ಲ ಬಳಸ್ತೀವಿ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಸಿ ಸ್ಟಡಿಡ್ ಹಾರ್ಡ್ ಆ್ಯಂಡ್ ಪಾಸ್ಡ್ ದ ಎಕ್ಸಾಮ್. 2 ಕ್ಲಾಸ್ಗಳ ಥರ ಕಾಣ್ತಾ ಇದೆ. ಅವಳು ಕಠಿಣವಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಳು. ಸಿ ಸ್ಟಡಿಡ್ ಹಾರ್ಡ್ ಅನ್ನುವಂಥದ್ದು ಒಂದು. ಹೌದಾ? ಇಲ್ಲೊಂದು ಐಡಿಯಾ. ಇಲ್ಲಿ ಆ್ಯಂಡನ್ನು ಬಳಸಿದ್ವಿ, ಕಂಜಂಕ್ಷನನ್ನು ಬಳಸಿದ್ದೀವಿ. ಓಕೆ, ಪಾಸ್ಡ್ ದ ಎಕ್ಸಾಮ್. ಸಿ ಪಾಸ್ಡ್ ದ ಎಕ್ಸಾಮ್ ಅನ್ನುವಂಥದ್ದು. ಇದು ಏನಾಗುತ್ತಪ್ಪ ಅಂತಂದ್ರೆ, ಇವೆರಡು ಐಡಿಯಾಗಳು ಏನಾಗ್ತಾ ಇವಪ್ಪ ಅಂತಂದ್ರೆ, ನೋಡಿ ಇಲ್ಲಿ ಅರ್ಥ ಆಗುತ್ತೆ ಹೇಳಿದಾಗೆ. ಇವೆರಡು ಐಡಿಯಾಗಳು
ವಿಷಯಗಳು ಒಂದೇ ದಿಕ್ಕಿನಲ್ಲಿ ಇದ್ದಾಗ ಅವಳು ಕಷ್ಟಪಟ್ಟು ಓದಿದ್ಲು ಮತ್ತು ಪಾಸ್ ಆದ್ಲು. ಸೊ ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಾವು ಆ್ಯಂಡ್ ಅನ್ನ ಬಳಸಬೇಕು ಅನ್ನುವಂಥದ್ದು. ನೋಡಿ, ಅವಳು ಕಠಿಣವಾಗಿ ಓದಿ ಸಿ ಸ್ಟಡಿಡ್ ಹಾರ್ಡ್ ಅಂತಕ್ಕಂಥದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಳು. ಅವಳು ಪರೀಕ್ಷೆಯಲ್ಲಿ ಏನು ಮಾಡ್ತಾಳೆ? ಉತ್ತೀರ್ಣಳಾದಳು. ಓದಿ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಳು ಅನ್ನುವಂಥ ಒಂದು ಮೀನಿಂಗು. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಆ್ಯಂಡ್ ಅನ್ನು ಬಳಸ್ತೀವಿ. ಸಿ ಸ್ಟಡಿಡ್ ಹಾರ್ಡ್ ಆ್ಯಂಡ್ ಪಾಸ್ ದ ಎಕ್ಸಾಮ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಹಿ ಬಾಟ್ ಅ ಫೆನ್ ಆ್ಯಂಡ್ ಬುಕ್. ಅವನು ಫೆನ್ ಮತ್ತು ಪುಸ್ತಕವನ್ನು ಖರೀದಿಸಿದನು. ಸೊ ಎರಡನ್ನೂ ಖರೀದಿಸ್ತಾನೆ. ಫೆನ್ ಅಂತಕ್ಕಂಥ ಒಂದು ನೌನನ್ನು, ಸೊ ಬುಕ್ ಅನ್ನುವಂತಹ ಇದನ್ನು ಎರಡನೇ ನೌನ್ ಇದು. ಸೊ ಇದು ಒಂದು, ಇದು ಎರಡನೇದು. ಸೊ ಎರಡನ್ನ ಹೇಳುವಾಗ ನಾವೇನು ಮಾಡ್ತೀವಿ? ಎರಡು ಒಂದು ಸಿಮಿಲರ್ ಕಾಂಟ್ರಾಸ್ಟನ್ನು ಹೊಂದಿರತಕ್ಕಂತಹ ಸೊ ವಸ್ತುಗಳು ನಮ್ಮ ಪದಗಳಾಗಿರ್ಬೋದು, ಐಡಿಯಾವನ್ನು ಜೋಡಿಸುವಾಗ ಆ್ಯಂಡ್ ಬಳಸ್ತೀವಿ. ಹಿ ಬಾಟ್ ಅ ಫೆನ್ ಆ್ಯಂಡ್ ಅ ಬುಕ್. ಅವನು ಒಂದು ಪುಸ್ತಕ ಮತ್ತು ಒಂದು ಫೆನ್ನನ್ನು ಖರೀದಿಸಿದನು ಅಂತ ಬರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಆ್ಯಂಡ್ ಬಳಸಬೇಕು. ನೆಕ್ಸ್ಟ್ ನೋಡ್ರಿ, ಸನ್ ರೋಸ್ ಸೂರ್ಯೋದಯವಾಯಿತು. ಬರ್ಡ್ಸ್ ಸ್ಟಾರ್ಟೆಡ್ ಸಿಂಗಿಂಗ್. ಸೂರ್ಯೋದಯ ಆದ ತಕ್ಷಣ ಏನು ಮಾಡಿದ್ದು? ಬರ್ಡ್ಸ್ ಸ್ಟಾರ್ಟೆಡ್ ಸಿಂಗಿಂಗ್. ಸೊ ಎರಡೂ ಏನು ಮಾಡ್ತೇವಪ್ಪ ಅಂತಂದರೆ ಐಡಿಯಾಗಳು ಸೊ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇವೆ. ಸೊ ಎರಡು ವಾಕ್ಯಗಳು ಏನು ಮಾಡ್ತೇವೆ? ಒಂದೇ ದಿಕ್ಕಿನಲ್ಲಿ. ಸೂರ್ಯೋದಯವಾಯಿತು, ಹಕ್ಕಿಗಳು ಹಾಡಲು ಪ್ರಾರಂಭಿಸಿದವು. ಸೊ ಈಗ ನಾವು ಏನು ಬಳಸಬೇಕು ಅಂದರೆ ಮತ್ತು ಅನ್ನುವಂಥ ಕಂಜಂಕ್ಷನನ್ನು ಬಳಸಿ ಎರಡು ವಾಕ್ಯಗಳನ್ನು ಜಾಯಿಂಟ್ ಮಾಡಬೇಕು. ಸೊ ಆ್ಯಂಡ್ ಅನ್ನುವಂಥದ್ದನ್ನು, ಸನ್ ರೋಸ್ ಸೂರ್ಯೋದಯವಾಯಿತು ಮತ್ತು ಹಕ್ಕಿಗಳು ಆಡಲು ಪ್ರಾರಂಭಿಸಿದವು ಅನ್ನುವಂಥದ್ದು. ಇಂಥ ಒಂದು ಸೊ ಎರಡು ಇವುಗಳನ್ನು ಹೇಳುವಾಗ, ವಿಷಯಗಳನ್ನು ಜೋಡಿಸುವಾಗ, ಒಂದೇ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಎರಡು ವಿಷಯಗಳನ್ನು ಜೋಡಿಸುವಾಗ ಆ್ಯಂಡ್ ಅನ್ನು ಬಳಸ್ತೀವಿ ಅನ್ನುವಂಥದ್ದು. ಆ್ಯಂಡ್ ಬಗ್ಗೆ ಇನ್ನೊಂದ್ಸಲ ಕನ್ಫರ್ಮೇಷನ್ ತೊಗೊಂಡ್ಬಿಡ್ರಿ. ಸೊ ಆ್ಯಂಡ್ ಅನ್ನು ಎರಡು ವಿಷಯಗಳನ್ನು ಸೇರಿಸಲು ಬಳಸ್ತೇವೆ. ಅದಾದಮೇಲೆ ಎರಡೂ ವಿಷಯಗಳು ಒಂದೇ ದಿಕ್ಕಿನಲ್ಲಿದ್ದಾಗ ಆ್ಯಂಡ್ ಅನ್ನು ಬಳಸ್ತೀವಿ. ಸೊ ಯಾವ ರೀತಿಯಾಗಿ ನೌನ್ ಅಂತಕ್ಕಂಥದ್ದು ಒಂದು ಇರುತ್ತೆ. ಸೊ ಆ್ಯಂಡ್ ಬಂದ ಮೇಲೆ ನೆಕ್ಸ್ಟ್ ನೌನ್ ಎರಡನೇ ಒಂದು ನಾಮಪದ ಇರುತ್ತೆ, ಬುಕ್ ಆ್ಯಂಡ್ ಫೆನ್ ಅಂಥೇಳಿ. ನೆಕ್ಸ್ಟ್ ಸೆಂಟೆನ್ಸು ಆಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ, ಸನ್ ರೋಸ್ ಅಂತ ಇದೆ. ಸನ್ ರೋಸ್ ಆ್ಯಂಡ್ ಬರ್ಡ್ಸ್ ಸ್ಟಾರ್ಟೆಡ್ ಸಿಂಗಿಂಗ್ ಅನ್ನುವಂಥದ್ದು. ಬರ್ಡ್ ಸ್ಟಾರ್ಟೆಡ್ ಸಿಂಗಿಂಗ್ ಅನ್ನತಕ್ಕ ಒಂದು ಸೆಂಟೆನ್ಸ್ ಇರುತ್ತೆ. ಸೊ ಇಲ್ಲೊಂದು ಸೆಂಟೆನ್ಸು. ಎರಡೂ ಕೂಡ ಏನು ಮಾಡ್ತೇವೆ? ಒಂದೇ ದಿಕ್ಕಿನಲ್ಲಿ, ವಿಷಯಗಳು ಒಂದೇ ದಿಕ್ಕಿನಲ್ಲಿದ್ದಾಗ ನಾವು ಆ್ಯಂಡ್ ಅನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮ್ಮ ಕನ್ಫರ್ಮೇಷನ್ಗೆ. ಓಕೆ, ಆ್ಯಂಡ್ ಬಗ್ಗೆ ನೀವು ಸಂಪೂರ್ಣವಾಗಿ ಇವತ್ತು ಡೌಟನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಬಟ್ ಅಂತಂದರೆ ಆದರೆ ಅನ್ನುವಂಥ ಮೀನಿಂಗ್ ಬರುತ್ತೆ. ಬಟ್ ಅಂದರೆ ಆದರೆ. ಇದು ವಿರುದ್ಧದ ಅರ್ಥವನ್ನು ಹೇಳಲು ಬಳಸ್ತೀವಿ. ಇದನ್ನು ಬಟ್ಟನ್ನು ವಿರುದ್ಧವಾಗಿರ್ತಕ್ಕಂಥ ಅರ್ಥ ಹೇಳಲು ಬಳಸ್ತೀವಿ. ಅಂದರೆ ಮೊದಲ ಒಂದು ವಿಚಾರ ಇರ್ತದೆ ಇದರೊಳಗಡೆ, ಅದನ್ನು ವಿರೋಧಿಸ್ತೀವಿ. ಬಟ್ ಬಳಸಿದ ಮೇಲೆ ಏನು ಮಾಡ್ತೀವಪ್ಪ ಅಂತಂದರೆ ವಿರೋಧವನ್ನು, ಮೊದಲ ವಿಚಾರವನ್ನು ವಿರೋಧ ಮಾಡಲು ಬಳಸ್ತೀವಿ. ಫಸ್ಟ್ ವಿಚಾರಕ್ಕೆ ವಿರೋಧ ಮಾಡೋಕ್ಕೆ ಬಟ್ ಬಳಸ್ತೀವಿ. ನೆನಪಿಟ್ಕೊಂಡ್ಬಿಡ್ರಿ, ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಭಾಳ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್. ಇದನ್ನು ನೋಡಿದ ಮೇಲೆ ಬಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಬಟ್ ಮೊದಲಿಗೆ ಪಾಸಿಟಿವ್ ಐಡಿಯಾ ಇರ್ತದೆ. ಓಕೆ, ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಅಪೋಸಿಟ್ ಆಗಿರ್ತದೆ. ನೆಕ್ಸ್ಟ್ ಐಡಿಯಾ ಅಪೋಸಿಟ್ ಆಗಿರ್ತದೆ. ಇದು ಹೌದಾ, ತದ್ವಿರುದ್ಧ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಬಟ್ಟನ್ನು ಬಳಸಬೇಕು. ಈ ಐಡಿಯಾ ಅಪೋಸಿಟ್ ಆಗಿರ್ತದೆ, ಒಂದೇ ದಿಕ್ಕಿನಲ್ಲಿ ಹೋಗಲ್ಲ, ಬಟ್ ಅದು ಅಪೋಸಿಟ್ ಆಗಿ ಬರ್ತದೆ ಅಂತ ಹೇಳ್ಬೋದು. ಹೆಂಗ ನೋಡಿ, ಈಸ್ ರಿಚ್, ಅವನು ಶ್ರೀಮಂತನು. ಬಟ್ ಆದರೆ ಅನ್ಹ್ಯಾಪಿ, ಅವ ಏನಾಗ್ಯಾನಂತಂದ್ರೆ ಇಲ್ಲಿ ಅವನು ಶ್ರೀಮಂತನು, ಆದರೆ ಅವನು ದುಃಖಿತನು. ಅವನಿಗೇನಾಗಿದೆಯಪ್ಪ ಅಂತಂದ್ರೆ ಬಹಳಷ್ಟು ಅನ್ಹ್ಯಾಪಿ ಆಗಿದ್ದಾನೆ, ದುಃಖವಾಗಿದ್ದಾನೆ, ಶ್ರೀಮಂತ ಇದ್ರು ಕೂಡ. ಅಂಥ ಸಂದರ್ಭದಲ್ಲಿ ಬಟ್ ಅನ್ನ ಬಳಸ್ತೀವಿ. ನೋಡಿ, ಈಸ್ ರಿಚ್ ಅನ್ನುವಂಥದ್ದು ನಿಮ್ಗೆ ಪಾಸಿಟಿವ್ ಐಡಿಯಾ ತರ ಕಾಣಿಸ್ತಾ ಇದೆಯಲ್ಲ, ಇದು ಪಾಸಿಟಿವ್ ಐಡಿಯಾ ಇದೆ. ಅನ್ಹ್ಯಾಪಿ ಅನ್ನುವಂಥದ್ದು ಅಪೋಸಿಟ್. ಇದು ಇಲ್ಲಿರ್ತಕ್ಕಂಥ ಒಂದು ಐಡಿಯಾಗೆ ಇದು ಅಪೋಸಿಟ್. ಶ್ರೀಮಂತ ಇದ್ರೆ ಸೊ ಆರಾಮಾಗಿ ಇರಬೇಕಲ್ಲ, ಸೊ ಹ್ಯಾಪಿ ಆಗಿರ್ಬೇಕು. ಬಟ್ ಅವನು ಏನಾಗಿಲ್ಲ, ಹ್ಯಾಪಿ ಆಗಿಲ್ಲ, ಅನ್ಹ್ಯಾಪಿ ಆಗಿದ್ದಾನೆ. ಸೊ ಈ ಒಂದು ಐಡಿಯಾಗೆ ಇದು ಅಪೋಸಿಟ್ ಆಗಿದೆ. ಸೊ ಹೀಗಾಗಿ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಬಟ್ ಅನ್ನ ಬಳಸ್ತೀವಿ ಇಂಥ ಸಂದರ್ಭದಲ್ಲಿ. ನೆನಪಿಟ್ಕೊಂಡಿರ್ರಿ. ಸೊ ನಿಮ್ಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡಿ, ಐ ವಾಂಟೆಡ್ ಟು ಗೋ ಬಟ್ ಇಟ್ ವಾಸ್ ರೇನಿಂಗ್. ಐ ವಾಂಟೆಡ್ ಟು ಗೋ, ನಾನು ಹೋಗಲು ಬಯಸಿದ್ದೆ ಅನ್ನುವಂಥದ್ದು ಒಂದಾದರೆ, ಇಟ್ ವಾಸ್ ರೇನಿಂಗ್, ಮಳೆ ಬರ್ತಿತ್ತು. ಸೊ ಇದು ಒಂದು ಪಾಸಿಟಿವ್ ಐಡಿಯಾ ಇದೆ. ನಾನು ಹೋಗಲು ಬಯಸಿದೆ ಹೊರಗಡೆ, ಬಟ್ ಆದರೆ ಮಳೆ ಬರ್ತಾ ಇತ್ತು. ಆದರೆಯನ್ನು ಬಳಸಿ
ನಾವು ಹೋಗ್ಲಿಲ್ಲ, ನೆಗೆಟಿವ್ ಅನ್ನ ಹೇಳ್ಬೇಕಾಗತ್ತೆ. ಒಂದನೇದ್ದು ಏನಿದೆ ಇದು, ನಾನು ಹೊರಗಡೆ ಹೋಗಲು ಬಯಸಿದೆ, ಆದ್ರೆ ಏನಾಗ್ತಿತ್ತು, ಹೊರಗಡೆ ಮಳೆ ಬರ್ತಾ ಇತ್ತು. ಇದಕ್ಕೆ ಅಪೋಸಿಟ್ ಆಗಿರ್ತಕ್ಕಂತಹ ಒಂದು ಐಡಿಯಾವನ್ನ ಹೇಳ್ತಿದೆ. ಸೊ ಐ ವಾಂಟೆಡ್ ಟು ಗೋ ಬಟ್ ಇಟ್ ವಾಸ್ ರೇನಿಂಗ್ ಅಂತೇಳಿ ಅಪೋಸಿಟ್ ಆಗಿರ್ತಕ್ಕಂಥ ಒಂದು ಐಡಿಯಾವನ್ನ ಇದು ಕೊಡ್ತಾ ಇದೆ. ಇದಕ್ಕೆ ಅಪೋಸಿಟ್ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಸಿ ಟ್ರೈಡ್, ಅವಳು ಕಷ್ಟಪಟ್ಟು ಬಹಳ ಪ್ರಯತ್ನಿಸಿದಳು, ಅವಳು ಪ್ರಯತ್ನವನ್ನ ಪಟ್ಲು. ಸಿ ಟ್ರೈಡ್ ಬಟ್, ಆದ್ರೆ ಕರೆಕ್ಟಾಗಿ ಪ್ರಯತ್ನ ಪಟ್ಟಿದ್ದಕ್ಕೆ ಅವಳಿಗೆ ಸಕ್ಸಸ್ ಸಿಗ್ಬೇಕಲ್ಲ, ಸಿಗುವುದಿಲ್ಲ. ಸೊ ಒಳ್ಳೆ ಒಂದು ರಿಸಲ್ಟ್ ಸಿಗ್ಲಿಲ್ಲ, ಅವಳಿಗೆ ಫೇಲ್ ಆಗ್ತಾಳೆ. ಏನಾಗ್ತಾಳೆ, ವಿಫಲಳಾದಳು ಅಂತ. ಸೊ ಇದನ್ನ ನಾವು ಬಟ್ ಅನ್ನ ಸೇರಿಸಿ ಏನ್ ಮಾಡ್ಬೇಕಾಗತ್ತೆ, ಜಾಯಿನ್ ಮಾಡ್ಬೇಕಾಗತ್ತೆ. ಸೊ ನೋಡಿ, ಸಿ ಟ್ರೈಡ್ ಬಟ್ ಫೇಲ್ಡ್, ಅವಳು ಪ್ರಯತ್ನಿಸಿದಳು ಆದ್ರೆ ವಿಫಲವಾದಳು. ಪ್ರಯತ್ನಿಸಿದಳು ಅನ್ನೋದು ಇದು ಪಾಸಿಟಿವ್ ಆಗಿರ್ತಕ್ಕಂತಹ ಒಂದು ಐಡಿಯಾ ಇದೆ. ಬಟ್ ಅವಳಿಗೆ ಬಂದಿರತಕ್ಕಂಥ ರಿಸಲ್ಟ್ ಏನಾಗಿದೆ, ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ಐಡಿಯಾ ಬಂದು ನೆಕ್ಸ್ಟ್ ಅದಕ್ಕೆ ನೆಗೆಟಿವ್ ಐಡಿಯಾ. ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇಲ್ಲಿರ್ತಕ್ಕಂಥ ಐಡಿಯಾಗೆ ಅಪೋಸಿಟ್ ಆಗಿರ್ತಕ್ಕಂಥ ಒಂದು ನೆಗೆಟಿವ್ ಐಡಿಯಾ ಬಂದ್ರೆ ಅದೇನಾಗುತ್ತೆ, ನಾವು ಬಟ್ ಮೂಲಕನೇ ಅದನ್ನ ಜಾಯಿನ್ ಮಾಡ್ಬೇಕು ಅನ್ನುವಂಥದ್ದು. ಸಿ ಟ್ರೈಡ್ ಹಾರ್ಡ್ ಬಟ್ ಫೇಲ್ಡ್. ಓಕೆ, ನೆಕ್ಸ್ಟ್ ನೋಡಿ, ದ ಮೂವಿ ವಾಸ್ ಗುಡ್. ಇಲ್ಲಿವರೆಗೆ ಬಹಳ ಚೆನ್ನಾಗಿದೆ, ಗುಡ್ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಐಡಿಯಾ. ಸಿನಿಮಾ ಚೆನ್ನಾಗಿತ್ತು, ಆದರೆ ಬಟ್ ಬಂದ ಮೇಲೆ ಏನೋ ಒಂದು ನೆಗೆಟಿವ್ ಹೇಳ್ಬೇಕಲ್ಲ. ಸೊ ಟೂ ಲಾಂಗ್, ಅದು ಚೆನ್ನಾಗೇ ಇದೆ, ಮೂವಿ ಬಹಳ ಚೆನ್ನಾಗಿತ್ತು, ಆದ್ರೆ ಅದೇನಾಗಿತ್ತು ಅಂದ್ರೆ ತುಂಬಾ ಉದ್ದವಾಗಿತ್ತು ಅನ್ನುವಂಥದ್ದು. ಸೊ ಏನಾಗಿದೆ, ತುಂಬಾ ಉದ್ದವಾಗಿತ್ತು ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ಇದು ಪಾಸಿಟಿವ್ ಆಗಿರ್ತಕ್ಕಂಥ ಆ ಸಿನಿಮಾ ಬಗ್ಗೆ ಹೇಳ್ತಾ ಇದೆ. ಆ ಸಿನಿಮಾ ಬಗ್ಗೆ ನೆಗೆಟಿವ್ನು ಕೂಡ ಹೇಳ್ತಾ ಇದೆ ಒಂದೇ ಅದ್ರ ಬಗ್ಗೆ. ಸೊ ಈ ಒಂದು ಸೆಂಟೆನ್ಸ್ ಅನ್ನ, ಎರಡು ಕ್ಲಾಸ್ಗಳನ್ನ ನಾವೇನ್ ಮಾಡ್ಬೋದು, ಫ್ರೇಸ್ಗಳನ್ನ ಆಗಿರ್ಬೋದು ಅಥವಾ ಕ್ಲಾಸ್ಗಳನ್ನ ಆಗಿರ್ಬೋದು, ನಾವು ಬಟ್ ಅನ್ನುವಂತಹ ಒಂದು ಕಂಜಂಕ್ಷನ್ನಿಂದ ಜೋಡಿಸ್ಬೋದು. ಸಿನಿಮಾ ಚೆನ್ನಾಗಿತ್ತು, ಅದ್ರ ಬಗ್ಗೆ ನೆಕ್ಸ್ಟ್ ನೆಗೆಟಿವ್ ಹೇಳ್ತೀವಿ, ಬಟ್ ತುಂಬಾ ಉದ್ದವಾಗಿತ್ತು, ಬಟ್ ಟೂ ಲಾಂಗ್. ದ ಮೂವಿ ವಾಸ್ ಗುಡ್ ಬಟ್ ಟೂ ಲಾಂಗ್. ಈ ರೀತಿಯಾಗಿ ಎರಡು ಐಡಿಯಾಗಳನ್ನ, ಸೊ ಪಾಸಿಟಿವ್ ಐಡಿಯಾ ಫಸ್ಟ್ ಬಟ್ ಬಳಸಿ ನೆಕ್ಸ್ಟ್ ನೆಗೆಟಿವ್ ಐಡಿಯಾನ ಬಳಸಬೇಕು. ಈ ರೀತಿಯಾಗಿ ಬಂದಿದ್ರೆ, ಸೊ ಇಲ್ಲಿ ಬ್ಲ್ಯಾಂಕ್ ಇದ್ರೆ ನೀವು ಬಟ್ ಅನ್ನ ಕಣ್ಣು ಮುಚ್ಕೊಂಡು ಹಾಕಬಹುದು. ಸೊ ಇಲ್ಲಿ ಬ್ಲ್ಯಾಂಕ್ ಇತ್ತು ಅನ್ಕೊಳ್ರಿ, ದ ಮೂವಿ ವಾಸ್ ಗುಡ್ ಡ್ಯಾಶ್ ಟೂ ಲಾಂಗ್ ಅಂದ್ರೆ ಬಟ್ ಟೂ ಲಾಂಗ್ ಅಂತ ನೀವು ಬಳಸಬಹುದು. ನೋಡಿ, ಬಟ್ ಬಗ್ಗೆ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ರಿ ಇನ್ನೊಂದ್ಸಲ. ಸೊ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ಬಟ್ ಅಂದ್ರೆ ಆದರೆ ಎನ್ನುವಂತ ಮೀನಿಂಗು. ಇದು ವಿರುದ್ಧ ಅರ್ಥವನ್ನು ಹೇಳಲು ಬಟ್ ಬಳಸ್ತೀವಿ. ಒಂದು ವಿಚಾರಕ್ಕೆ, ಮೊದಲ ವಿಚಾರಕ್ಕೆ ಇನ್ನು ನೆಕ್ಸ್ಟ್ ವಿರೋಧ ಬಳಸ್ತೀವಿ. ನೆಕ್ಸ್ಟ್ ವಿಚಾರ ಹೇಳ್ತೀವಲ್ಲ ಅವಾಗ ವಿರೋಧವನ್ನ ಬಳಸ್ತೀವಿ. ಮೊದಲನೇದು ಪಾಸಿಟಿವ್ ಐಡಿಯಾ ಇರ್ತದ, ಅದಕ್ಕೆ ವಿರೋಧ ಇದ್ರೆ ನಾವು ಅಪೋಸಿಟ್ ಐಡಿಯಾವನ್ನೇ ಕಂಪಲ್ಸರಿ ಹೇಳ್ತೀವಿ ಅನ್ನುವಂಥದ್ದು. ಉದಾಹರಣೆಯಲ್ಲೂ ನೋಡಿದ್ರಿ, ಹಿ ಈಸ್ ರಿಚ್ ಅನ್ನುವಂಥದ್ದು ಪಾಸಿಟಿವ್ ಐಡಿಯಾ, ಬಟ್ ಅನ್ಹ್ಯಾಪಿ ಅನ್ನುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಇದು ಅಪೋಸಿಟ್ ಆಗಿರ್ತಕ್ಕಂಥ ಐಡಿಯಾ ಅಂತ ಹೇಳ್ತಾ ಕನ್ಫರ್ಮ್ ಮಾಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಕೂಡ ಈ ಬಟ್ಟು ಬಗ್ಗೆ ಕ್ಲಿಯರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕೂಡ ಅದೇ ರೀತಿಯಾಗಿ ಸರಳವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ನೀವು ಕ್ಲಾಸನ್ನು ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ತಾ ಹೋಗಿ. ನೆಕ್ಸ್ಟ್ ಆರ್ ಅನ್ನುವಂಥದ್ದಿದೆ. ಆರ್ ಅಂದ್ರೆ ಅಥವಾ ಅಂತ ಕರಿತೀವಿ. ಇಲ್ಲಿ ಆಯ್ಕೆ ಇರ್ತದೆ, ಚಾಯ್ಸ್ ಅನ್ನ ನೀಡಲು ನಾವು ಆರ್ ಅನ್ನ ಬಳಸ್ತೀವಿ. ಸೊ ಒಂದನ್ನ ಆರಿಸಬೇಕು, ಕೊಟ್ಟಿರ್ತಾರೆ ನಿಮ್ಗೆ ಆಪ್ಷನ್, ಅದರಲ್ಲಿ ಒಂದನ್ನ ಆರಿಸಬೇಕು. ಆಪ್ಷನ್ 1 ಇರುತ್ತೆ, ನೆಕ್ಸ್ಟ್ ಆಪ್ಷನ್ 2 ಇರುತ್ತೆ. ಇಂಥ ಸಂದರ್ಭದಲ್ಲಿ ಆರ್ ಅನ್ನ ನಾವು ಬಳಸಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಹೇಳ್ತೀವಿ, ಎರಡರಲ್ಲಿ ಒಂದನ್ನ ನಿನ್ನ ಆಯ್ಕೆ ಮಾಡ್ಕೊ ಅಂತ ನಾವು ಅವ್ರಿಗೆ ಆಪ್ಷನ್ ಅನ್ನ ಕೊಡ್ತೀವಲ್ಲ, ಅವಾಗ ಆರ್ ಅನ್ನ ಬಳಸಬೇಕು. ಒಂದನ್ನ ಆರಿಸಬೇಕು ಎಂಬ ಅರ್ಥಕ್ಕೆ ಆರ್ ಬಳಸ್ತೀವಿ. ಎರಡು ಮಾಡಂಗಿಲ್ಲ, ಸೊ ಒಂದನ್ನ ಆಯ್ಕೆ ಮಾಡ್ಕೋಬಹುದು. ಹೆಂಗೆ ನೋಡಿ, ಟೀ ಆರ್ ಕಾಫಿ, ಟೀ ಅಥವಾ ಕಾಫಿ, ಐ ಲೈಕ್ ಟೀ ಆರ್ ಕಾಫಿ. ನನಗೆ ಈ ರೀತಿಯಾಗಿ ಹೇಳ್ಬೋದು, ಯು ಡ್ರಿಂಕ್ ಟೀ ಆರ್ ಕಾಫಿ, ನೀವು ಕಾಫಿ ಅಥವಾ ಟೀ ಆದ್ರೂ ಕುಡಿಯಬಹುದು. ಎರಡೇ ಕಪ್ ಇದೆ, ಒಂದು ಟೀ ಇದೆ, ಒಂದು ಕಾಫಿ ಇದೆ, ಎರಡು ಕುಡಿಯೋಂಗಿಲ್ಲ. ಟೀ ಆರ್ ಕಾಫಿ, ಯು ಡ್ರಿಂಕ್ ಟೀ ಆರ್ ಕಾಫಿ, ನೀನು ಕಾಫಿನಾದ್ರೂ ಕುಡಿ ಅಥವಾ ಟೀನಾದ್ರೂ ಕುಡಿ, ಈ ರೀತಿಯಾಗಿ ಬಳಸಬಹುದು. ಯು ಕ್ಯಾನ್ ಕಮ್ ಟುಡೇ, ನೀನು ಇಂದು ಅಥವಾ ನಾಳೆ ಬರಬಹುದು. ಯು ಕ್ಯಾನ್ ಕಮ್ ಟುಡೇ, ನೀನು ಇವತ್ತು ಬರಬಹುದು. ಟುಮಾರೋ ಅಥವಾ ನಾಳೆ ಆದ್ರೂ ಬರಬಹುದು. ಸೊ ಅಥವಾ ಚಾಯ್ಸ್ ಕೊಡಲಾಗಿದೆ, ಅವನಿಗೆ ನಾವೇನ್ ಮಾಡ್ತಾ ಇದೀವಿ, ಅವನಿಗೆ ಚಾಯ್ಸ್ ಕೊಡ್ತಾ ಇದೀವಿ, ನೀನು ಇವತ್ತಾದ್ರೂ ಬಾ ಅಥವಾ ನಾಳೆ ಆದ್ರೂ ಬಾ, ನಾಳೆ ಆದ್ರೂ ಬರ್ಬೋದು. ವಿ ಕ್ಯಾನ್ ಕಮ್ ಟುಡೇ ಆರ್ ಟುಮಾರೋ. ನಾವು ಹೇಳಿದ್ವಿ, ಮೊದಲೇ ಹೇಳಿದ್ವಿ, ಇಲ್ಲಿ
ಇದು ಆರ್ ಅಂತಕ್ಕಂಥದ್ದು ಒಂದನ್ನು ಆರಿಸಬೇಕು ಅನ್ನುವಂಥದ್ದು ಅರ್ಥಕ್ಕೆ ನೀಡ್ತೀವಿ. ಇದು ಆಯ್ಕೆಯನ್ನು ನೀಡಲು, ಚಾಯ್ಸ್ ಮಾಡಲು ನಾವು ಆರ್ ಅನ್ನ ಬಳಸ್ತೀವಿ. ಆಯ್ಕೆ ತರ ಇತ್ತು ಅಲ್ಲಿ ಅಂತಂದ್ರೆ ನಾವು ಆರ್ ಅನ್ನ ಯಾವಾಗಲೂ ಬಳಸಬೇಕು. ಯು ಕ್ಯಾನ್ ಕಮ್ ಟುಡೇ ಅಥವಾ ಟುಮಾರೋ, ನೀನು ಇಂದು ಬರ್ಬೋದು ಅಥವಾ ನಾಳೆ ಆದ್ರೂ ಬರಬಹುದು ಅನ್ನೋಂಥ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಹರಿ ಅಪ್, ಬೇಗ ಬಾ. ಯು ವಿಲ್ ಮಿಸ್ ದ ಬಸ್, ಇಲ್ಲ ನೀನು ಬಸ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದೀಯಾ. ಸೊ ಬೇಗ ಮಾಡು ಅಥವಾ ಬೇಗ ಬಾ ಅಥವಾ ಬಸ್ ತಪ್ಪಿ ಹೋಗುತ್ತೆ ಅನ್ನುವಂಥದ್ದು ಎರಡೂ ಆಗೋದಿಲ್ಲ. ಸೊ ಒಂದು ಬೇಗ ಮಾಡಬೇಕು, ಇಲ್ಲಪ್ಪ ಅಂದ್ರೆ ಬಸ್ ತಪ್ಪಿ ಹೋಗ್ಬಿಡುತ್ತೆ. ಸೊ ಹೀಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಆರ್ ಅನ್ನುವಂಥದ್ದನ್ನ ಇಲ್ಲಿ ಬಳಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಸ್ ಇಟ್ ಟ್ರೂ ಆರ್ ಫಾಲ್ಸ್, ಇದು ಸತ್ಯ ಅಥವಾ ಸುಳ್ಳ ಅಂತೇಳಿ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್, ಅವರಿಗೆ ಆಯ್ಕೆ ಕೇಳ್ತೀವಿ ನಾವು. ಇಸ್ ಇಟ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ, ಇದು ಸತ್ಯನಾ ಅಥವಾ ಸುಳ್ಳ ಅಂತ ಕೇಳ್ತೀವಿ. ಅವರು ನಮಗೆ ಹೇಳಕ್ಕಾಗಲ್ಲ, ಸತ್ಯಾರ ಹೇಳ್ಬೇಕು ಸುಳ್ಳು ಹೇಳ್ಬೇಕು, ಎರಡು ಹೇಳಕ್ಕಾಗಲ್ಲ. ಅವರಿಗೆ ಚಾಯ್ಸ್ ಕೊಡ್ತೀವಿ ನಾವು, ಅಪೋಸಿಟ್ ಇದ್ದವ್ರಿಗೆ. ಇದು ಸತ್ಯನ ಸುಳ್ಳು ಅಂತ ಕೇಳ್ತೀವಿ. ಅವಾಗ ಅವ್ರೇನು ಹೇಳ್ತಾರೆ, ಒಂದು ಹೇಳ್ಬೋದು. ಇಸ್ ಇಟ್ ಟ್ರೂ ಆರ್ ಫಾಲ್ಸ್ ಅಂತ ಅವ್ರಿಗೆ ವಾಪಸ್ ಹೇಳಕ್ಕಾಗಲ್ಲ. ಇಟ್ ಇಸ್ ಟ್ರೂ ಆರ್ ಫಾಲ್ಸ್ ಅಂತ, ಇದು ಸತ್ಯ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಬಟ್ ಅವ್ರು ಒಂದು ಆನ್ಸರ್ ಮಾಡ್ತಾರೆ, ಹೌದು ಇದು ಸತ್ಯಾರ ಅನ್ಬೇಕು, ಇಲ್ಲ ಇದು ಸುಳ್ಳಾರ ಅಂತ ಹೇಳ್ಬೇಕು. ಅವರಿಗೆ ಚಾಯ್ಸ್ ಇದೆ, ಬಟ್ ಒಂದೇ ಹೇಳಬೇಕು. ಸೊ ಇಂಥ ಸಂದರ್ಭದಲ್ಲಿ ನಾವು ಆರ್ ಅನ್ನ ಬಳಸ್ತೀವಿ. ಓಕೆ, ಇಸ್ ಇಟ್ ಟ್ರೂ ಆರ್ ಫಾಲ್ಸ್, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಒಂದ್ಸಲ ನೋಡ್ಕೊಂಡ್ಬಿಡ್ರಿ ಕನ್ಫರ್ಮೇಶನ್ಗೆ ನಿಮ್ಗೆ. ಆರ್ ಅಂದ್ರೆ ಅಥವಾ, ಇದನ್ನ ಆಯ್ಕೆ ನೀಡಲು ಬಳಸ್ತೀವಿ, ಮತ್ತೊಬ್ಬರಿಗೆ ಆಯ್ಕೆ ನೀಡಲು ಇದನ್ನ ಬಳಸ್ತೀವಿ. ಚಾಯ್ಸ್ಗೆ ಒಂದನ್ನ ಆರಿಸಬೇಕು ಎಂಬ ಅರ್ಥ ಇದ್ದಾಗ ಮಾತ್ರ ನಾವು ಆರ್ ಅನ್ನ ಬಳಸ್ತೀವಿ. ಆಪ್ಷನ್ 1 ಇರ್ತದೆ, ಆಪ್ಷನ್ 2 ಇರ್ತದೆ. ನಮ್ಗೆ ಎರಡು ನಮ್ಮ ಎದುರಿಗೆ ಅಪೋಸಿಟ್, ನಮ್ಗೆ ಎರಡು ನಾವು ಅವರಿಗೆ ಆಯ್ಕೆಯನ್ನು ಕೊಡ್ತೀವಿ. ಸೊ ಅವ್ರು ಅದ್ರೊಳಗೆ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ನಾ ಹೇಳಿದ್ನಲ್ಲ, ಇಸ್ ಇಟ್ ಟ್ರೂ ಆರ್ ಫಾಲ್ಸ್, ಅದು ಸತ್ಯನ ಸುಳ್ಳ ಅಂತ ನಾವು ಅವ್ರಿಗೆ ಕೇಳಿದಾಗ ಅವ್ರ ಮುಂದಿರುವಂಥದ್ದು ಒಂದು ಆಯ್ಕೆ ಮಾಡ್ಕೋಬೇಕು. ಸತ್ಯ ಅಂತಾರೆ ಹೇಳಬೇಕು, ಇಲ್ಲ ಸುಳ್ಳು ಅಂತಾರೆ ಹೇಳಬೇಕು. ಸೊ ಒಂದನೇ ಇದನ್ನ ಒಪ್ಕೋಬೇಕು, ಇಲ್ಲ ಎರಡನೇದಾದ್ರೂ ಒಪ್ಕೊಳ್ಬೇಕು. ಎರಡು ಅನ್ನೋ ಹೇಳುವಂಗಿಲ್ಲ ಅವರು. ಸೊ ಈ ರೀತಿಯಾಗಿ ಆಯ್ಕೆಯನ್ನು ನಾವು ಕೊಡ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಆರ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ಕಂಪ್ಲೀಟ್ ಆಯ್ತು, ಕ್ಲಿಯರ್ ಆಗಿ ಅರ್ಥ ಆಯ್ತು ಆರ್ ಬಗ್ಗೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನಾವು ಇವಾಗ ಸೋನ ನೋಡ್ತಾ ಹೋಗೋಣ. ಸೊ ಅಂತಂದ್ರೆ ಆದ್ದರಿಂದ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ಕಾರಣ, ಫಲಿತಾಂಶ ಹೇಳಲು ಒಂದು ಕಾರಣ ಇರ್ತದ, ನೆಕ್ಸ್ಟ್ ಅದಕ್ಕೆ ಫಲಿತಾಂಶ ಇರ್ತದೆ. ಈ ರೀತಿ ಇದ್ದಾಗ ನಾವು ಅದನ್ನ ಹೇಳಕ್ ಬಳಸ್ತೀವಿ ಅಂತ ಹೇಳ್ಬೋದು. ಒಂದು ಕೆಲಸದ ಫಲ ಹೇಳೋರು, ಒಂದು ಕೆಲಸ ಮಾಡ್ತೀವಿ ಮತ್ತು ಅದರ ಫಲವನ್ನ ಹೇಳುವಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸೋನ ಬಳಸ್ತೀವಿ ಅನ್ನುವಂಥದ್ದು. ರೀಸನ್ ಇರ್ತದೆ, ಆಮೇಲೆ ರಿಸಲ್ಟ್ ಇರ್ತದೆ. ನೋಡ್ರಿ, ಒಂದು ರೀಸನ್ ಇರ್ತದೆ, ನೀವೇನಾದ್ರೂ ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಬರ್ಬೇಕು. ಕಷ್ಟಪಟ್ಟು ಓದಿದ್ರೆ ಸೊ ಏನಾಗುತ್ತೆ, ಇಲ್ಲಿ ಒಳ್ಳೇದಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬಂದೇ ಬರುತ್ತೆ. ಸೊ ಇವುಗಳನ್ನು ಹೇಳುವಾಗ, ರೀಸನ್ಗೆ ರಿಸಲ್ಟ್ ಹೇಳುವಾಗ, ಕಾರಣಕ್ಕೆ ಫಲಿತಾಂಶವನ್ನ ಹೇಳುವಾಗ ನಾವು ಸೋನ ಬಳಸಬೇಕು ಅನ್ನುವಂಥದ್ದು ನೆನ್ಪಿಟ್ಕೊಳ್ಬೇಕು. ಓಕೆ, ನೋಡ್ತಾ ಹೋಗ್ರಿ, ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಇಟ್ ವಾಸ್ ಲೇಟ್, ತಡವಾಗಿತ್ತು ಅನ್ನೋದು ಏನಿದೆ, ಇದೊಂದು ಕಾರಣ. ತಡವಾಗಿತ್ತು, ಇಟ್ ವಾಸ್ ಲೇಟ್ ಆಗಿತ್ತು ಅನ್ನುವಂಥದ್ದು. ಅದು ತಡವಾಗಿದ್ದ ಸಲುವಾಗಿನೇ, ಈ ಒಂದು ಕಾರಣಕ್ಕೇ ನಾನು ನಿದ್ದೆ ಮಾಡಿದೆ. ಐ ಸ್ಲೆಪ್ಟ್, ನಾನು ನಿದ್ದೆ ಮಾಡಿದೆ. ಆದ್ರೆ ಏನ್ ಬಳಸಿದ್ವಿ, ನಾ ಹೇಳಿದ್ನ ರೀಸನ್ ಇರಬೇಕು, ಅದಕ್ಕೆ ರಿಸಲ್ಟ್ ಇರಬೇಕು. ತಡ ಆಗಿತ್ತು, ನಿದ್ದೆ ಮಾಡಿದೆ, ಅದ್ರ ಸಲುವಾಗಿ ಸೋ ಬಳಸಬೇಕು. ಆದ್ದರಿಂದ ಅನ್ನುವಂಥ ಒಂದು ಕಂಜಂಕ್ಷನ್ ಅನ್ನ ಸೋನ ಬಳಸಬೇಕು. ಆದ್ದರಿಂದ. ಓಕೆ, ತಡವಾಗಿತ್ತು ಅನ್ನೋದು ರೀಸನ್ ಆದ್ರೆ ನಾನು ನಿದ್ದೆ ಮಾಡಿದೆ ಅನ್ನೋದು ರಿಸಲ್ಟ್. ಸೊ ಇದನ್ನ ಎರಡೂ ಜಾಯಿನ್ ಮಾಡುವಂತದ್ದು ಕಂಜಂಕ್ಷನ್ ಯಾವುದು ಅಂದ್ರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಲ್ಲಿ ಸೊ ಶೋನ ಬಳಸಬೇಕು. ಆದ್ದರಿಂದ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಹಿ ವಾಸ್ ಸಿಕ್, ಅವನು ಅಸ್ವಸ್ಥನಾಗಿದ್ದ, ಇದು ರೀಸನ್. ಬಟ್ ಇದರ ಒಂದು ರಿಸಲ್ಟ್ ನೋಡೋದಾದ್ರೆ, ಅವನಿಗೆ ಅಸ್ವಸ್ಥ ಆಗಿತ್ತಲ್ಲ, ಅದಕ್ಕೆ ಹಿ ಸ್ಟೇಡ್ ಹೋಮ್, ಅವನು ಏನ್ ಮಾಡ್ತಾನೆ, ಮನೆಯಲ್ಲೇ ಉಳಿತಾನೆ, ಅವನು ಮನೆಯಲ್ಲೇ ಉಳಿದ. ಸೊ ಇದು ರಿಸಲ್ಟ್. ಆದ್ದರಿಂದ ಸೋನ ಬಳಸಿ ನಾವು ಹೇಳ್ತೀವಲ್ಲ, ಹಿ ವಾಸ್ ಸಿಕ್ ಅನ್ನೋದು ರೀಸನ್ ಆದ್ರೆ, ರಿಸಲ್ಟ್ ಒಂದು ಹಿ ಸ್ಟೇಡ್ ಹೋಮ್, ಮನೆಯಲ್ಲೇ ಉಳ್ಕೊಂಡ್ಬಿಟ್ಟ. ಅದನ್ನ ನಾವು ಸೋನ ಬಳಸಿ ಹೇಳಿದೀವಿ. ಹಿ ವಾಸ್ ಸಿಕ್ ಡ್ಯಾಶ್ ಹಿ ವಾಸ್ ಸ್ಟೇಡ್ ಅಂದ್ರೆ ಸೊ ಹಿ ವಾಸ್ ಸ್ಟೇಡ್ ಹೋಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇಟ್ ರೇನ್ಡ್ ಹೆವಿಲಿ ಅಂದ್ರೆ ಭಾರಿ ಮಳೆಯಾಯಿತು. ಮಳೆ ಆದ್ರೆ ಏನಾಗುತ್ತೆ, ರಿಸಲ್ಟು, ಇದು ಕಾರಣ. ಮಳೆ ಆಯಿತು, ಇದು ಒಂದು ಕಾರಣ, ರೀಸನ್ ಇದು. ಸೊ ಮಳೆ ಆದ್ಮೇಲೆ ಏನಾಗುತ್ತೆ, ರಿಸಲ್ಟ್ ಬರುತ್ತಲ್ಲ, ಅದು ರಸ್ತೆಗಳು ತುಂಬಿದವು ಅಂದ್ರೆ ರೋಡ್ಸ್ ವರ್ ಫ್ಲಡ್ಡೆಡ್ ಅಂತ ಆಗತ್ತೆ. ಇದನ್ನ ಆದ್ದರಿಂದ ರಸ್ತೆಗಳು ತುಂಬಿದವು. ಮಳೆ ಆದ್ಮೇಲೆ, ಆದ್ರಿಂದ ಮಳೆ ಆದ ಕಾರಣಕ್ಕಾಗಿನೇ ರಸ್ತೆಗಳು ತುಂಬಿದವು. ಸೊ ರೋಡ್ಸ್ ವರ್ ಫ್ಲಡ್ಡೆಡ್, ಮಳೆ ಆಯ್ತು ರೀಸನ್ನು, ರಿಸಲ್ಟ್ ಬಂದು ರಸ್ತೆಗಳು ಫ್ಲಡ್ಡೆಡ್ ಆದವು, ತುಂಬಿದ್ವು. ಸೊ ಆದ್ದರಿಂದ ಏನಾಗುತ್ತಪ್ಪ ಅಂತಂದ್ರೆ ಸೊ ಅಂತಕ್ಕಂಥದ್ದನ್ನ ನಾವು
ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಸಿ ವರ್ಕ್ಡ್ ಹಾರ್ಡ್, ಅವಳು ಕಷ್ಟಪಟ್ಟಳು ಅನ್ನುವಂಥದ್ದು ಒಂದು ರೀಸನ್ನು, ಕಾರಣವನ್ನು ಹೇಳ್ತಾ ಇದೆ. ಸೊ ಸಿ ಸಕ್ಸಿಡೆಡ್, ಅವಳು ಯಶಸ್ವಿಯಾದಳು. ಅವಳು ಕಷ್ಟಪಟ್ಟಳು ಒಂದು, ಅವಳು ಯಶಸ್ವಿಯಾದಳು, ಅದಕ್ಕೆ ತಕ್ಕಂಗೆ ಇದು ರೀಸನ್ನು. ಸೊ ಅದು ರಿಸಲ್ಟ್ ಬಂತು. ಸೊ ಅದನ್ನು ನಾವು ಆದ್ದರಿಂದ ಯಶಸ್ವಿ ಆದಳು, ಇದರ ಸಲುವಾಗಿ ಕಷ್ಟಪಟ್ಟ ಸಲುವಾಗಿನೇ ಅವಳು ಯಶಸ್ವಿ ಆದಳಲ್ಲ. ಸೊ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಯಶಸ್ವಿ ಆದಳು ಅಂದರೆ ಕಷ್ಟಪಟ್ಟಿದ್ದ ಕಾರಣಕ್ಕಾಗಿ ಅವಳಿಗೆ ರಿಸಲ್ಟು ಸಕ್ಸಸ್ ಅನ್ನುವಂಥದ್ದು ಸಿಕ್ತು ಅನ್ನುವಂಥದ್ದು ಅರ್ಥ ಆಗುತ್ತೆ. ಸೊ ಇದನ್ನು ನಾವು ಸೊ ಅನ್ನುವಂಥ ಕಂಜಂಕ್ಷನನ್ನು ಬಳಸಿ ಹೇಳ್ತೇವೆ, ಆದ್ದರಿಂದ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಇವಾಗ ನೋಡಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ರಿ. ಸೊ ಅಂದರೆ ಆದ್ದರಿಂದ, ಇದು ಕಾರಣವನ್ನ ಮತ್ತು ಫಲಿತಾಂಶವನ್ನು ಹೇಳಲು ಬರೀತೀವಿ. ಒಂದು ಕೆಲಸ ಅದಕ್ಕೆ ಫಲ ಹೇಳಕ್ ಬಳಸ್ತೀವಿ, ರೀಸನ್ ಇರ್ತದ. ಸೊ ರಿಸಲ್ಟ್ ಇರ್ತದ. ಇಲ್ಲಿ ನಾ ಹೇಳ್ಬಿಟ್ಟಿನಿ, ಇವಾಗಲೇ ನಿಮಗೆ ಕನ್ಫರ್ಮ್ ಮಾಡೀನಿ. ರೀಸನ್ ಇಟ್ ವಾಸ್ ಲೇಟ್, ತಡ ಆಗಿತ್ತು ಅನ್ನೋದೊಂದು ಕಾರಣ. ಆದರೆ ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ರಿಸಲ್ಟ್ ಅಂದರೆ ನಾನು ನಿದ್ದೆ ಮಾಡಿದೆ ತಡ ಆದ ಸಲುವಾಗಿ. ಸೊ ಆದ್ದರಿಂದ ಸೋನ ಬಳಸಿದ್ದೀವಿ ಇಲ್ಲಿ. ಇಂಥ ಸಿಚುವೇಶನ್ನಲ್ಲಿ ನಾವು ಸೋ ಬಳಸ್ತೀವಿ ಅನ್ನುವಂಥದ್ದು ಕನ್ಫರ್ಮ್ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಯಾವತ್ತೂ ನಿಮ್ಗೆ ಇದ್ರ ಮೇಲೆ ಡೌಟ್ ಬರೋದೇ ಇಲ್ಲ ಸೋ ಮ್ಯಾಗೆ, ಇದನ್ನ ಒಂದ್ಸಲ ನೋಡಿದರೆ. ನೆಕ್ಸ್ಟ್ ನೋಡಿ ಫಾರ್. ಫಾರ್ ಅಂದರೆ ಯಾಕೆಂದರೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಇದನ್ನು ನಾವು ಕಾರಣವನ್ನು ವಿವರಿಸಲು ಅಂದರೆ ರೀಸನನ್ನು ವಿವರಿಸಲು ಹೇಳ್ತೀವಿ. ಬಿಕಾಸ್ಗೆ ಸಮಾನ ಅರ್ಥ, ಬಿಕಾಸ್ ಥರನೇ ಬಟ್ ಸಮಾನವಾಗಿರ್ತಕ್ಕಂಥ ಅರ್ಥ ಕೊಡ್ತದೆ. ಬಿಕಾಸ್ ಅಂದರೆ ಏಕೆಂದರೆ, ಫಾರ್ ಅಂದರೆ ಏಕೆಂದರೆ ಅನ್ನುವಂಥ ಮೀನಿಂಗ್ ಬರುತ್ತೆ ಈ ಒಂದು ಸೆಂಟೆನ್ಸ್ನಲ್ಲಿ. ಇಲ್ಲಿ ರಿಸಲ್ಟ್ ಇರ್ತದೆ, ನೆಕ್ಸ್ಟು ರೀಸನ್ ಇರ್ತದೆ. ನೋಡಿ ಇದಕ್ಕೆ ಅಪೋಸಿಟ್. ಇವಾಗ ನಾವು ಇನ್ನು ಸೋ ಬಳಸಿದ್ವಲ್ಲ, ಸೋನಲ್ಲಿ ಏನಿರ್ತಿತ್ತು, ಫಸ್ಟ್ ರೀಸನ್ ಇರ್ತಿತ್ತು, ಆಮೇಲೆ ಏನು ಬರ್ತಿತ್ತು, ರಿಸಲ್ಟ್ ಬರ್ತಿತ್ತು, ಆಮೇಲೆ ರಿಸಲ್ಟ್ ಬರ್ತಿತ್ತು. ಸೊ ಅಲ್ಲಿ ನಾವು ನಮ್ಮ ಮಧ್ಯೆ ಏನು ಮಾಡ್ತಿದ್ವಿ, ಸೋನ ಬಳಸ್ತಿದ್ವಿ, ಹೌದಾ. ಸೊ ಇಲ್ಲಿ ಹಾಗಿಲ್ಲ, ಫಸ್ಟ್ ರಿಸಲ್ಟ್ ಬರ್ತದ, ಆಮೇಲೆ ರೀಸನ್ ಬರ್ತದ. ಸೊ ಇವಾಗ ನಾವು ಏನು ಬಳಸ್ತೀವಿ, ಫಾರ್ ಅಂತಕ್ಕಂಥ ಕಂಜಂಕ್ಷನ್ ಅನ್ನ ಬಳಸ್ತೀವಿ, ಸೋ ಬಳಸಲ್ಲ. ಸೋಕ ಮತ್ತು ಫಾರ್ಕ ಇಷ್ಟ ಡಿಫ್ರೆನ್ಸ್ ನೋಡ್ತಾ ಹೋಗಿ, ಗೊತ್ತಾಗುತ್ತೆ ನಿಮ್ಗೆ. ಐ ಸ್ಟೇಡ್ ಹೋಮ್, ನಾನು ಮನೆಯಲ್ಲೇ ಇದ್ದೆ. ಇದು ರಿಸಲ್ಟ್, ನಾ ಮನೆಯಾಗೆ ಇದ್ದೆ. ಯಾಕೆ ಇದ್ದೆ ಅಂತಂದ್ರ ಇಟ್ ವಾಸ್ ರೇನಿಂಗ್, ಯಾಕೆಂದ್ರೆ ಮಳೆ ಬರ್ತಿತ್ತು. ಕಾರಣ ಮಳೆ ಬರೋದು, ಹೌದಾ. ಮಳೆ ಬರುವಂತ ಕಾರಣಕ್ಕಾಗಿ ನಾ ಏನ್ ಮಾಡಿದೆಪ್ಪ ಅಂತಂದ್ರೆ ಮನೆಯಲ್ಲಿದ್ದೆ. ನಾನು ಮನೆಯಲ್ಲಿದ್ದೆ ಅನ್ನುವಂಥದ್ದು ರಿಸಲ್ಟ್. ನಾನು ಇನ್ನೇ ಮನೆಯಾಗೆ ಇದ್ದೆ. ಯಾಕ ಐ ಸ್ಟೇಡ್ ಹೋಮ್, ಓಕೆ, ಮಳೆ ಬರ್ತಾ ಇತ್ತು. ಇಟ್ ವಾಸ್ ರೇನಿಂಗ್, ಯಾಕೆಂದರೆ ಫಾರ್, ಓಕೆ, ಯಾಕೆಂದರೆ ಮಳೆ ಬರ್ತಿತ್ತು. ಇಟ್ ವಾಸ್ ರೇನಿಂಗ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದಕ್ಕೆ ಡಿಫ್ರೆನ್ಸ್ ನೋಡ, ಸೋಕ ಮತ್ತು ಫಾರ್ಗ್ ಡಿಫ್ರೆನ್ಸ್ ಇದು. ಮೊದಲೇ ಇಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ಹಿ ಈಸ್ ಹ್ಯಾಪಿ, ಅವನು ಸಂತೋಷವಾಗಿದ್ದಾನೆ ಅನ್ನೋದು. ಸೊ ಅವ ಯಾಕೆ ಸಂತೋಷವಾಗಿದ್ದ, ರಿಸಲ್ಟ್ ಇದು ನಾವು ಕಾರಣ ಹೇಳಬೇಕು. ಹಿ ಗಾಟ್ ಅ ಜಾಬ್ ಅನ್ನುವಂಥದ್ದು, ಅವನು ಸಂತೋಷದಲ್ಲಿದ್ದಾನೆ. ಸೊ ಯಾಕೆಂದರೆ ಫಾರ್ ಅವನಿಗೆ ಕೆಲಸ ಸಿಕ್ಕಿತ್ತು ಅನ್ನುವಂಥದ್ದು. ಹಿ ಈಸ್ ಹ್ಯಾಪಿ ಫಾರ್ ಹಿ ಗಾಟ್ ಜಾಬ್. ಓಕೆ, ಅರ್ಥ ಆಯ್ತಾ, ಅವನಿಗೆ ಕೆಲಸ ಸಿಕ್ಕಿ. ಹಿ ಈಸ್ ಹ್ಯಾಪಿ, ಅವನು ಇದು ಬಂದು ರಿಸಲ್ಟ್, ಸಂತೋಷವಾಗಿದ್ದಾನೆ. ಸೊ ಕಾರಣ ಅವನಿಗೆ ಕೆಲಸ ಸಿಕ್ಕಿತ್ತು, ಆ ಕಾರಣಕ್ಕಾಗಿ. ನೆಕ್ಸ್ಟ್ ನೋಡಿ, ಸಿ ಕ್ರೈಡ್, ಅವಳು ಅತ್ತಳು ಅನ್ನೋದು ಒಂದು ರಿಸಲ್ಟು. ಯಾಕೆ ಅತ್ಲು ಕಾರಣ ಕೊಡಬೇಕು. ಸಿ ವಾಸ್ ಹರ್ಟ್, ಅವಳಿಗೆ ನೋವಾಗಿತ್ತು. ಅವಳು ಅತ್ಲು, ಅವಳಿಗೆ ನೋವಾಗಿತ್ತು. ಯಾಕೆಂದರೆ ಅನ್ನುವಂತಹ ಫಾರ್ ಅನ್ನುವಂತಹ ಒಂದು ಕಂಜಂಕ್ಷನ್ ಅನ್ನ ಬಳಸ್ತೀವಿ. ಅವಳ ಅತ್ತಳು, ಯಾಕೆಂದರೆ ಅವಳಿಗೆ ನೋವಾಗಿತ್ತು. ಇಲ್ಲಿ ರಿಸಲ್ಟ್ ಇದೆ ಅಳ್ತಿದ್ದು, ಬಟ್ ಅವಳ ಕಾರಣ ಇದೆ. ಅವಳ ಅಳ್ಲಿಕ್ಕೆ ಕಾರಣ ಅವಳಿಗೆ ಹರ್ಟ್ ಆಗಿತ್ತು, ನೋವಾಗಿತ್ತು ಅನ್ನುವಂಥದ್ದು. ಸೊ ಫಾರ್ ಅನ್ನ ಬಳಸಿ ಹೇಳ್ತೀವಿ. ನೆಕ್ಸ್ಟ್ ವಿ ಕ್ಯಾನ್ಸಲ್ಡ್ ದ ಟ್ರಿಪ್, ನಾವು ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ವಿ, ರದ್ದುಗೊಳಿಸಿದ್ವಿ. ಓಕೆ, ಇದು ರಿಸಲ್ಟ್. ಕಾರಣ ಬೇಕಲ್ಲ, ಇಟ್ ವಾಸ್ ಅನ್ಸೇಫ್, ಅದು ಸುರಕ್ಷಿತವಾಗಿರ್ಲಿಲ್ಲ, ಯಾಕೆಂದರೆ ಅನ್ನುವಂಥದ್ದನ್ನ ಬಳಸಬೇಕಿಲ್ಲಿ. ಓಕೆ, ಫಾರ್ ನೋಡಿ ಇಲ್ಲಿ ವಿ ಕ್ಯಾನ್ಸಲ್ ದ ಟ್ರಿಪ್ ಡ್ಯಾಶ್ ಇಟ್ ವಾಸ್ ಅನ್ಸೇಫ್ ಅಂತಂದ್ರೆ ಫಾರ್ ಇಟ್ ವಾಸ್ ಅನ್ಸೇಫ್ ಅಂತ ನಾವು ಬಳಸಬೇಕು. ನಾವು ಪ್ರವಾಸವನ್ನ ರದ್ದುಗೊಳಿಸಿದ್ವಿ ಅನ್ನೋದು ರಿಸಲ್ಟ್ ಆದ್ರೆ, ಕಾರಣ ಬಂದು ಅದು ಸುರಕ್ಷಿತವಾಗಿರ್ಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಫಾರ್ ಅನ್ನ ಬಳಸ್ತೀವಿ. ಓಕೆ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕನ್ಫರ್ಮೇಶನ್ ತಗೊಂಡ್ಬಿಡ್ರಿ. ಫಾರ್ ಅಂದ್ರೆ ಯಾಕೆಂದರೆ ಅಂತ ಬರ್ತದೆ.
ಇದನ್ನು ನಾವು ಕಾರಣವನ್ನು ವಿವರಿಸಲು ಹೇಳ್ತೀವಿ. ಬಿಕಾಸ್ಗೆ ಸಮಾನವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತದೆ. ಸೊ ಇಲ್ಲಿ ನೋಡಿ ರಿಸಲ್ಟ್ ಇರ್ತದೆ, ಆಮೇಲೆ ಫಾರ್ ಹಚ್ತೀವಿ, ಕೊನೆಗೆ ರೀಸನ್ ಹೇಳ್ತೀವಿ. ರಿಸಲ್ಟು ಟೂರ್ ಕ್ಯಾನ್ಸಲ್ ಮಾಡಿದ್ವಿ, ಕಾರಣ ಬಂದು ಅದು ಅನ್ಸೇಫ್ ಆಗಿತ್ತು, ಸುರಕ್ಷಿತವಾಗಿರಲಿಲ್ಲ, ಸ್ವಲ್ಪ ಈ ದಿನ ಹೋಗಬಾರ್ದಾಗಿತ್ತು. ಸೊ ಸುರಕ್ಷಿತ ದಿನ ಅಲ್ಲ, ಆ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ, ಫಾರ್ ಕಾರಣಕ್ಕಾಗಿ, ಯಾಕೆಂದರೆ ಆ ಕಾರಣಕ್ಕಾಗಿ ನಾವು ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳ್ತೀವಲ್ಲ. ಸೊ ಈ ರೀತಿಯಾಗಿ ಸೋನ ನಾವು ಫಸ್ಟ್ ನಾವು ರೀಸನ್ ಹೇಳಿ ಆಮೇಲೆ ರಿಸಲ್ಟ್ ಹೇಳ್ತೀವಿ. ಸೊ ಇದು ಹಾಗಲ್ಲ, ರಿಸಲ್ಟ್ ಹೇಳಿ ನಾವು ರೀಸನ್ ಹೇಳ್ತೀವಿ. ಸೋನ ಯಾವಾಗ ಬಳಸಬೇಕು, ಫಾರ್ನ ಯಾವಾಗ ಬಳಸಬೇಕು ಅನ್ನುವಂಥ ಕನ್ಫರ್ಮೇಷನ್ ನಿಮಗೆ ಸಿಕ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಎಟ್ ಅಂತ ಬರುತ್ತೆ. ಎಟ್ ಅಂದ್ರೆ ಆದರೂ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಇದು ಆಶ್ಚರ್ಯಕರವಾಗಿರ್ತಕ್ಕಂಥ ವಿರೋಧವನ್ನು, ಅನ್ಎಕ್ಸೆಪ್ಟೆಡ್ ಕಾಂಟ್ರಾಸ್ಟ್ ಅನ್ನು ಹೇಳ್ತದೆ. ಅಂದ್ರೆ ಬಟ್ಟನ್ನು ಬಳಸ್ತೀವಲ್ಲ ಆದರೆ ಅಂತ ಹೇಳಿ, ಆದ್ರೆ ಬಟ್ಗಿಂತ ಸ್ವಲ್ಪ ಬಲವಾಗಿ ವಿರೋಧ ಮಾಡ್ತದೆ. ಇದು ಎಟ್ ಅನ್ನುವಂಥದ್ದು ಬಟ್ಗಿಂತ ಸ್ವಲ್ಪ ಬಲವಾಗಿ ವಿರೋಧವನ್ನ ಮಾಡ್ತದೆ. ಇಲ್ಲಿ ಏನಿರ್ತದ ನೋಡ್ರಿ, ಮೊದಲು ನೆಗೆಟಿವ್ ಐಡಿಯಾ ಇರ್ತದ, ಆಮೇಲೆ ಪಾಸಿಟಿವ್ ಐಡಿಯಾ ಬರ್ತದ ಎಟ್ ಆದ್ಮೇಲೆ. ಓಕೆ, ನಾವೇನ್ ಮಾಡ್ತಿದ್ವಿ ಬಟ್ ಬಳಸುವಾಗ ನೋಡ್ರಿ ಒಂದ್ಸಲ ಅರ್ಥ ಆಗುತ್ತೆ ನಿಮ್ಗೆ. ಬಟ್ ಫಸ್ಟ್ ಏನಿದೆ ಪಾಸಿಟಿವ್ ಐಡಿಯಾ ಇದೆ ಬಟ್ ನಲ್ಲಿ, ಹೌದಾ? ಅದಾದ್ಮೇಲೆ ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಇಲ್ಲಿ ಹಾಗಿಲ್ಲ, ಏನಿದೆ ನೆಗೆಟಿವ್ನೇ ಫಸ್ಟ್ ಬರುತ್ತೆ ಎಟ್ನಲ್ಲಿ. ಎಟ್ನಲ್ಲಿ ನೆಗೆಟಿವ್ ಐಡಿಯಾನೇ ಮೊದಲು ಬರುತ್ತೆ. ನೆಗೆಟಿವ್ ಐಡಿಯಾ ಮೊದಲು ಬಂದು ಆಮೇಲೆ ಪಾಸಿಟಿವ್ ಐಡಿಯಾ ಬರುತ್ತೆ. ಮೊದಲು ನೆಗೆಟಿವ್ ಐಡಿಯಾ ಆಮೇಲೆ ಪಾಸಿಟಿವ್ ಐಡಿಯಾ, ಮಧ್ಯೆ ನಾವು ಎಟ್ ಅಂತಕ್ಕಂಥ ಕಂಜಂಕ್ಷನ್ ಅನ್ನ ಬಳಸಬೇಕು. ಓಕೆ ನೋಡಿ, ಈಸ್ ಫೂರ್, ಈಸ್ ಫೂರ್ ಅನ್ನುವಂಥದ್ದು, ಈಸ್ ಫೂರ್ ಅವನು ಬಡವನು ಅನ್ನುವಂಥದ್ದು ಒಂದು ನೆಗೆಟಿವ್ ಐಡಿಯಾ ಅನ್ಕೊಳ್ರಿ. ಎಟ್ ಅಂತ ಹೇಳಿ ಇದನ್ನು ಬಳಸಬೇಕು. ಆದ್ರೆ ಪ್ರಾಮಾಣಿಕನು, ಇದು ಪಾಸಿಟಿವ್, ಬಡವ ಇದ್ದಾನೆ ಆದ್ರೆ ಪ್ರಾಮಾಣಿಕ ಇದ್ದಾನೆ, ಆದರೂ ಎಟ್, ಈ ರೀತಿಯಾಗಿರ್ತಕ್ಕಂತಹ ಒಂದು ಟೋನ್ ಇರಬೇಕು, ವಾಕ್ಯದ ಮೀನಿಂಗ್ ಇರ್ತಾ ಇರಬೇಕು. ನೆಗೆಟಿವ್ ಐಡಿಯಾ ಈಸ್ ಫೂರ್ ಅಂತ ಬರ್ತಿರ್ಬೇಕು, ಅದ್ರ ಮುಂದ್ಗಡೆ ಪಾಸಿಟಿವ್ ಆಗಿ ಬರ್ತಿರ್ಬೇಕು. ಇದು ನೆಗೆಟಿವ್ ಹೇಳಿದ್ರೆ ಹಾನೆಸ್ಟ್ ಅನ್ನುವಂಥದ್ದು ಪಾಸಿಟಿವ್ ಹೇಳುತ್ತೆ. ಸೊ ನಾವು ಎಟ್ ಅನ್ನುವಂತಹ ಕಂಜಂಕ್ಷನ್ ಅನ್ನ ಬಳಸ್ತೀವಿ. ಅವನ ಬಡವನು ಆದರೂ ಪ್ರಾಮಾಣಿಕನು, ಈಸ್ ಫೂರ್ ಎಟ್ ಹಾನೆಸ್ಟ್ ಅಂತ ಹೇಳಿ ನಾವಿಲ್ಲಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಸಿ ವಾಸ್ ಟಯರ್ಡ್, ಸಿ ವಾಸ್ ಟಯರ್ಡ್, ಅವಳು ದಣದಿದ್ಲು ಅನ್ನುವಂಥದ್ದು ಒಂದು ನೆಗೆಟಿವ್ ಕೊಡುವಂಥದ್ದು. ಓಕೆ, ಆದರೂ ಎಟ್ ಅಂತಕ್ಕಂತಹ ಕಂಜಂಕ್ಷನ್ ಅನ್ನ ಬಳಸಿ, ಆದರೂ ಕಂಟಿನ್ಯೂಡ್ ವರ್ಕಿಂಗ್, ಕೆಲಸ ಮುಂದುವರಿಸಿದಳು. ಸೊ ಇದು ಪಾಸಿಟಿವ್ ಆಗಿರ್ತಕ್ಕಂಥ ಮೀನಿಂಗ್ ಅನ್ನು ಕೊಡುತ್ತದೆ. ಇಲ್ಲಿ ನೆಗೆಟಿವ್ ಇದೆ, ಕೆಲಸ ಏನೋ ಬಿಟ್ಬಿಡ್ತಾಳೆ, ಗಿವ್ ಅಪ್ ಮಾಡ್ತಾಳೆ ಅಂತಕ್ಕಂಥ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಆದರೂ ಕೆಲಸ ಮುಂದುವರಿಸಿದ್ಲು, ಅದು ಪಾಸಿಟಿವ್ ಹೇಳುತ್ತೆ. ಮುಂದೆ ದಣಿದ್ರು ಕೂಡ ಕೆಲಸವನ್ನ ಮುಂದುವರಿಸಿದ್ಲು. ಸೊ ಈ ಒಂದು ವಾಕ್ಯಕ್ಕೆ ಮಾತ್ರ ಸಂಬಂಧಪಟ್ಟಂಗೆ, ಸೊ ಇಲ್ಲಿರ್ತಕ್ಕಂಥ ಐಡಿಯಾಗೆ ಸಂಬಂಧಪಟ್ಟಂಗೆ ಅದೇನ್ ಮಾಡತ್ತಪ್ಪ ಅಂತಂದ್ರೆ, ಸೊ ನೆಗೆಟಿವ್ ಐಡಿಯಾ ಇದ್ರೂ ಕೂಡ ನೆಕ್ಸ್ಟ್ ಮುಂದೆ ಪಾಸಿಟಿವ್ ಐಡಿಯಾವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಟ್ ವಾಸ್ ರಿಸ್ಕಿ, ಇಟ್ ವಾಸ್ ರಿಸ್ಕಿ, ಇದು ಅಪಾಯಕಾರಿ ಅನ್ನುವಂಥದ್ದು ನೆಗೆಟಿವ್ ಇದೆ ಇಲ್ಲಿ ಐಡಿಯಾ. ಆದರೂ ಅಂತಕ್ಕಂತಹ ಕಂಜಂಕ್ಷನ್ ಅನ್ನ ಬಳಸಿ, ಎಟ್ ಅನ್ನುವಂಥದ್ದನ್ನ ಬಳಸಿ, ಎಕ್ಸೈಟಿಂಗ್, ರೋಚಕವಾಗಿತ್ತು, ಅಪಾಯಕಾರಿ ಇದ್ರೂ ಕೂಡ ರೋಚಕವಾಗಿತ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಒಳ್ಳೇದು ಹೇಳ್ತಾ ಇದೆಯಲ್ಲ, ಐಡಿಯಾ ಪಾಸಿಟಿವ್ ಆಗಿದೆಯಲ್ಲ. ಸೊ ಹೀಗಾಗಿ ನೆಗೆಟಿವ್ ಪಾಸಿಟಿವ್ ಎರಡನ್ನ ಜೋಡಿಸ್ಬೇಕಾದ್ರೆ ಸೊ ಬಟ್ ಎಟ್ ಅನ್ನುವಂಥದ್ದನ್ನ ನಾವು ಬಳಸಬೇಕು ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, he failed many times, he failed many times, ಅವನು ಹಲವು ಬಾರಿ ವಿಫಲನಾದ ಅಥವಾ ವಿಫಲವಾದ, ನೆಗೆಟಿವ್ ಇದೆ, ಸಾಕಷ್ಟು ಬಾರಿ ಫೇಲ್ ಆದ. ಓಕೆ, ಆದ್ರೆ ನೆವರ್ ಗೇವ್ ಅಪ್, ಅವನು ಯಾವತ್ತೂ ಕೂಡ ಗೇವ್ ಅಪ್ ಮಾಡಲಿಲ್ಲ, ಆದ್ರೂ ಕೈ ಬಿಡ್ಲಿಲ್ಲ. ಇದು ಪಾಸಿಟಿವ್ ಹೇಳುತ್ತೆ. ಎಷ್ಟು ಬಾರಿ ಅವನು ವಿಫಲನಾದ್ರೂ ಕೂಡ ಅವನೇನ್ ಮಾಡಲಿಲ್ಲ, ಆದರೂ ಕೂಡ ಅವನು ಕೈ ಬಿಡ್ಲಿಲ್ಲ. ಏನ್ ಮಾಡೋದನ್ನ, ಅವನು ಪ್ರಯತ್ನ ಪಡೋದನ್ನ ಬಿಡ್ಲಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಮೀನಿಂಗ್ ಬರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಎಟ್ ಅನ್ನು ಬಳಸ್ತೀವಿ. ಫೇಲ್ಡ್ ಮೆನಿ ಟೈಮ್ಸ್ ಡ್ಯಾಶ್ ನೆವರ್ ಗಿವ್ ಅಪ್ ಅಂದ್ರೆ ಎಟ್ ನೆವರ್ ಗಿವ್ ಅಪ್ ಅಂತೇಳಿ ನೀವು ಬಳಸಬೇಕು. ನೋಡಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ರಿ. ಎಟ್ ಅಂದ್ರೆ ಆಶ್ಚರ್ಯಕರ ವಿರೋಧವನ್ನ ಹೇಳುವಾಗ, ಅನ್ಎಕ್ಸೆಪ್ಟೆಡ್ ಕಾಂಟ್ರಾಸ್ಟ್ ಅನ್ನು ಹೇಳುವಾಗ ಬಳಸ್ತೀವಿ. ಬಟ್ಗಿಂತ ಸ್ವಲ್ಪ ಬಲವಾಗಿ ವಿರೋಧವನ್ನ ಈ ಸಂದರ್ಭದಲ್ಲಿ ಮಾಡ್ತೀವಿ ಎಟ್ ಬಳಸಿದಾಗ. ಇಲ್ಲಿ ಫಸ್ಟ್ ನೆಗೆಟಿವ್ ಐಡಿಯಾ ಇರ್ತದೆ, ನೆಕ್ಸ್ಟ್ ಪಾಸಿಟಿವ್ ಐಡಿಯಾ ಬರ್ತದೆ. ಅದೇ ಐಡಿಯಾ, ಅದೇ ವಾಕ್ಯದ ಕುರಿತು
ಅದೇ ಒಂದು ಐಡಿಯಾದ ಕುರಿತು ಪಾಸಿಟಿವ್ ಇರ್ತದೆ, ಮೊದಲು ನೆಗೆಟಿವ್ ಇರ್ತದೆ, ಆಮೇಲೆ ಪಾಸಿಟಿವ್ ಆಗಿ ಬರ್ತದೆ ಮುಂದ್ಗಡೆ. ಸೊ ಅಂಥ ಸಂದರ್ಭದಲ್ಲಿ ಎಟ್ ಅನ್ನುವಂಥದ್ದನ್ನು ನಾವು ಬಳಸಬೇಕು ಅನ್ನೋದು ಸೊ ಸರಳವಾಗಿ ನಾವು ಅರ್ಥ ಮಾಡ್ಕೊಂಡಿವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಕೊನೆಯದಾಗಿ ನಾರ್ ಅಂತಕ್ಕಂಥದ್ದು. ನಾರ್ ಅನ್ನುವಂಥದ್ದು ಮತ್ತು ಅಲ್ಲ, ಕೂಡ ಅಲ್ಲ ಅಂತೇಳಿ ಬಳಸ್ತೀವಿ. ಎರಡು ನಕಾರಾತ್ಮಕ ವಾಕ್ಯಗಳನ್ನು, ಸೊ ಎರಡೂ ನೆಗೆಟಿವ್ ಸೆಂಟೆನ್ಸ್ ಇರ್ತವೆ ಇಲ್ಲಿ, ಎರಡೂ ಕೂಡ ನೆಗೆಟಿವ್ ಸೆಂಟೆನ್ಸ್ ವಾಕ್ಯಗಳನ್ನು ಜೋಡಿಸಲು ನಾರನ್ನು ಬಳಸ್ತೀವಿ. ಸೊ ನೈದರ್ ನಾರ್ ರಚನೆಯಲ್ಲಿ ಎರಡು ಕೂಡ ಜೊತೆಯಾಗಿ ಬರ್ತವೆ. ಸೊ ಕೊರಲೇಟಿವ್ನಲ್ಲಿ ಕೂಡ ಹೇಳ್ಕೊಡ್ತೀನಿ. ಸೊ ನೈದರ್ ನಾರ್ ರಚನೆಯಲ್ಲಿ ಸೊ ಇದು ನೆಗೆಟಿವ್ ಪ್ಲಸ್ ನೆಗೆಟಿವ್, ನೈದರ್ ಎ ನಾರ್ ಬಿ ಈ ರೀತಿಯಾಗಿ ಸೊ ಎರಡೂ ಕೂಡ ಜೊತೆಯಾಗಿ ಬಳಸ್ತೀವಿ. ಎ ಮತ್ತು ಬಿ ಎರಡೂ ಅಲ್ಲ, ಎರಡೂ ನೆಗೆಟಿವ್ ಆಗಿ, ಎರಡೂ ಇಷ್ಟ ಇರೋದಿಲ್ಲ ಅನ್ನೋ ರೀತಿಯಲ್ಲಿ. ಸೊ ನೋಡ್ತಾ ಹೋಗೋಣ. ಹಿ ಡ್ರಿಂಕ್ಸ್ ನೈದರ್ ಟೀ ನಾರ್ ಕಾಫಿ. ಅವನು ಟೀನೂ ಅಲ್ಲ ಮತ್ತು ಕಾಫಿ ಕೂಡ ಅಲ್ಲ, ಅಂದರೆ ಅವನು ಕುಡಿಯಲ್ಲ ಅಂಥೇಳಿ. ಅವನು ಟೀನೂ ಕುಡಿಯಲ್ಲ ಮತ್ತು ಕಾಫಿನೂ ಕುಡಿಯಲ್ಲ. ಸೊ ಎರಡೂ ಕೂಡ ನೆಗೆಟಿವ್ ಆಗಿ ಹೇಳೋದು. ಅವನಿಗೆ ಎರಡೂ ಇಷ್ಟ ಇಲ್ಲ, ಟೀನೂ ಇಷ್ಟ ಇಲ್ಲ ಮತ್ತು ಕಾಫಿನೂ ಇಷ್ಟ ಇಲ್ಲ. ಎರಡೂ ಏನಾಗಿವೆಯಪ್ಪ ಅಂತಂದ್ರೆ ನೆಗೆಟಿವ್ ಆಗಿ ಹೇಳುವಾಗ ನಾರನ್ನು ಬಳಸ್ತೀವಿ ಅನ್ನುವಂಥದ್ದು. ಇಲ್ಲಿ ನಾರ್ ಇದೆಯಲ್ಲ, ನೈದರ್ ಟೀ ಅಂದರೆ ಟೀ ಇಷ್ಟ ಇಲ್ಲ, ನಾರ್ ಕಾಫಿ ಕೂಡ ಇಷ್ಟ ಇಲ್ಲ. ಅವನು ಎರಡೂ ಕುಡಿಯೋಂಗಿಲ್ಲ, ಟೀನೂ ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ, ಎರಡೂ ಇಷ್ಟ ಇಲ್ಲದೆ ಇರುವಾಗ ಹೇಳ್ತೀವಿ. ಇಲ್ಲಿದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಎರಡೂ ನಕಾರಾತ್ಮಕ ವಾಕ್ಯಗಳನ್ನು ಜೋಡಿಸುವಾಗ ನಾವು ಬಳಸ್ತೀವಿ. ಐಡಿಯಾ ಇರ್ಬೋದು, ಸೊ ನಕಾರಾತ್ಮಕ ಎರಡು ನೌನ್ ಇರ್ಬೋದು. ಸೊ ಅವಾಗ ನಾವು ಏನು ಮಾಡ್ತೀವಿ, ನಕಾರಾತ್ಮಕ ಐಡಿಯಾ ಇರ್ತದೆ, ಎರಡೂ ವಿಷಯಗಳ ಮೇಲೂ ನಕಾರಾತ್ಮಕವನ್ನು ಬಳಸುವಾಗ ನಾವು ನೈದರ್ ನಾರ್ ಅಂಥೇಳಿ ಬಳಸ್ತೀವಿ. ಸಿ ಹ್ಯಾಸ್ ನೈದರ್ ಮನಿ ನಾರ್ ಟೈಮ್. ಓಕೆ, ಅವನ ಬಳಿ ಹಣವೂ ಇಲ್ಲ, ಅವಳ ಬಳಿ ಹಣವೂ ಇಲ್ಲ ಮತ್ತು ಸಮಯವೂ ಇಲ್ಲ. ನಾರ್ ಟೈಮ್, ಸಮಯವೂ ಇಲ್ಲ, ಎರಡೂ ಇಲ್ಲ. ಅವನ ಹತ್ರ ಹಣನೂ ಇಲ್ಲ, ಸಮಯನೂ ಇಲ್ಲ. ಸೊ ಈ ರೀತಿಯಾಗಿ ಎರಡು ನೆಗೆಟಿವ್ನ ಹೇಳ್ತೀವಿ. ಆ ಸಮಯದ ಬಗ್ಗೆನೂ ನೆಗೆಟಿವ್, ಹಣದ ಬಗ್ಗೆನೂ ನೆಗೆಟಿವ್ ಹೇಳುವಾಗ ಬಳಸ್ತೀವಿ. ನೆಕ್ಸ್ಟ್, ಹಿ ಈಸ್ ನೈದರ್ ಟಾಲ್. ಅವನು ಎತ್ತರವಾಗಿಯೂ ಇಲ್ಲ, ನಾರ್ ಸ್ಟ್ರಾಂಗ್, ಬಲಿಷ್ಠನೂ ಅಲ್ಲ ಅಂಥೇಳಿ. ಅವನು ಎತ್ತರನೂ ಅಲ್ಲ, ಬಲಿಷ್ಠನೂ ಅಲ್ಲ. ನೋಡಿ, ಎರಡು ಗುಣಗಳು ಅವನ ಹತ್ರ ಇಲ್ಲ. ಅವನು ಎತ್ತರನೂ ಇಲ್ಲ, ಬಲಿಷ್ಠನೂ ಇಲ್ಲ, ಎರಡೂ ಅವನ ಹತ್ರ ಇಲ್ಲ, ಎರಡೂ ನೆಗೆಟಿವ್ ಆಗೇ ಇದೆ ಅವನ ಹತ್ರ ಅಂತಂದರೆ ಸೊ ಈ ರೀತಿಯಾಗಿ ನಾರನ್ನು ಬಳಸೋದ್ರ ಮೂಲಕ ನಾವೇನು ಮಾಡ್ತೀವಿ, ನೈದರ್ ನಾರನ್ನು ಸೊ ಬಳಸ್ತೀವಿ ಅನ್ನುವಂಥದ್ದು. ಎರಡು ನೆಗೆಟಿವ್ ಆಗಿರ್ತಕ್ಕಂಥ ವಿಷಯಗಳನ್ನು ಹೇಳುವಾಗ, ವಾಕ್ಯಗಳನ್ನು ಜೋಡಿಸುವಾಗ ನೈದರ್ ನಾರ್ ಬಳಸ್ತೀವಿ. ನೆಕ್ಸ್ಟ್, ದೆ ಸ್ಪೀಕ್ ನೈದರ್ ಇಂಗ್ಲೀಷ್. ಅವ್ರು ಇಂಗ್ಲೀಷು ಮಾತನಾಡೋದಿಲ್ಲ, ನಾರ್ ಕನ್ನಡನೂ ಕೂಡ ಮಾತನಾಡಲ್ಲ. ಸೊ ಇಂಗ್ಲೀಷು ಬರಲ್ಲ, ಅವರಿಗೆ ಕನ್ನಡನೂ ಬರಲ್ಲ ಅನ್ನುವಂಥದ್ದು. ಓಕೆ, ಎರಡೂ ನೆಗೆಟಿವ್ ಹೇಳುವಾಗ, ಇಂಗ್ಲೀಷು ಸರಿಯಾಗಿ ಬರಲ್ಲ, ಕನ್ನಡನೂ ಬರಲ್ಲ ಅವ್ರಿಗೆ ಮಾತನಾಡಲಿಕ್ಕೆ ಅನ್ನುವಾಗ ನಾವೇನು ಮಾಡ್ತೀವಿ, ನೈದರ್ ನಾರ್ ಅಂತಕ್ಕಂತಹ ಕಂಜಂಕ್ಷನನ್ನು ಬಳಸ್ತೀವಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೋಡಿ ಒಂದ್ಸಲ, ಇನ್ನೊಂದ್ಸಲ, ನಾರ್ ಮತ್ತು ಅಲ್ಲ, ಕೂಡನೂ ಅಲ್ಲ, ಇದನ್ನು ಕೂಡ ಅಲ್ಲ, ಇದನ್ನು ಕೂಡ ಅಲ್ಲ, ಎರಡು ನಕಾರಾತ್ಮಕ ವಾಕ್ಯಗಳನ್ನು ಜೋಡಿಸಲು ನೈದರ್ ನಾರ್ ಅಂತಕ್ಕಂಥದ್ದನ್ನು ಬಳಸ್ತೀವಿ ಅನ್ನುವಂಥದ್ದು. ಸೊ ಇಲ್ಲಿಯವರೆಗೆ ಒಂದು ಕಂಜಂಕ್ಷನ್ ಬಗ್ಗೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಗ್ಗೆ, ಈ ಫ್ಯಾನ್ ಬಾಯ್ಸ್ ಅನ್ನುವಂಥ ವರ್ಡ್ಗಳನ್ನು ನಿಮಗೆ ವಿಸ್ತರಿಸಿ ಮತ್ತು ಬಹಳ ಸರಳವಾಗಿ ಎಷ್ಟಾಗುತ್ತೋ ಅಷ್ಟು ಸರಳ ರೀತಿಯಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ನಮಸ್ಕಾರ.